ಪ್ರಣಾಳಿಕೆಯಲ್ಲಿರೋ ಅಂಶಗಳು ಅಂದರೆ ಏನೇನು ಮೆನ್ಷನ್ ಇದೆಯೋ ಅದು ನಾನು ಎಲ್ಲೂ ಚರ್ಚೆನೇ ಇಲ್ಲ ಅದ್ರ ಬಗ್ಗೆ. ನನ್ನ ಅಬ್ಸರ್ವೇಷನ್ ಏನಂದರೆ, ಫಾರ್ ಎಕ್ಸಾಂಪಲ್ ಮೋದಿ ಗ್ಯಾರಂಟಿ ಅಂತ 75 ಪೇಜ್ ಡಾಕ್ಯುಮೆಂಟ್ ಇದೆ. ಜನರಿಗೆ ತಲುಪಿದೆಯಾ ಆ ಡಾಕ್ಯುಮೆಂಟು? ಶೆಟ್ಟಿ ಅವರೇ, ಪ್ರಣಾಳಿಕೆ ನೋಡ್ಕೊಂಡು ಓಟ್ ಹಾಕ್ತಾರ ಜನ? ಆ್ಯಕ್ಚುಲಿ ಸ್ವಲ್ಪ ಮಟ್ಟಿಗೆ ಅದು ಹಾಕ್ತಾರೆ, ಪ್ರಣಾಳಿಕೆ ನೋಡ್ಕೊಂಡೇ ಓಟ್ ಹಾಕ್ತಾರೆ. ನಾವು ಲಾಸ್ಟ್ ಟೈಮ್ ಕರ್ನಾಟಕ ಎಲೆಕ್ಷನ್ ಗೆದ್ದದೆ ಬಿಕಾಸ್ ಆಫ್ ಗ್ಯಾರಂಟಿ, 5 ಗ್ಯಾರಂಟಿಗಳಿಂದ ಅಂತ ಹೇಳ್ತಾರೆ. ಅದು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅವರು, ಹಾಗೆ ಗ್ಯಾರಂಟಿಯಿಂದ ಗೆದ್ದೆ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಹೌದು ಆಗಿರ್ಬೋದು, ಅಷ್ಟು ಸೀಟ್ ಬರಬೇಕು. ಬಟ್ ಯಾರು ನೀವು ಜರ್ನಲಿಸಮ್ನವ್ರು ಎಕ್ಸೆಪ್ಟ್ ಮಾಡಿಲ್ಲ, ನಾವು ಪಾರ್ಟಿಯನ್ನು ಅಶ್ವಿನ್ ಸುರಭಿ ಅವರು ಎಕ್ಸೆಪ್ಟ್ ಮಾಡಿಲ್ಲ, ನಾನು ವಿಶ್ಲೇಷಕನಾಗೂ ಕಾಂಗ್ರೆಸ್ 109 ಸೀಟು ಹೊಡಿತಾ ಅಂತ ಯಾರೂ ಲೆಕ್ಕ ಹಾಕೊಂಡಿಲ್ಲ, ಅರ್ಥ ಆಯ್ತಾರೆ ಕರ್ನಾಟಕದಲ್ಲಿ. ಸೊ ಮೋಸ್ಟ್ಲಿ ಗ್ಯಾರಂಟಿ ಮೇಲೆ ಅವರು ಹಾಕಿರ್ಬೋದು. ಅದು ಪ್ರಣಾಳಿಕೆ, ನಥಿಂಗ್ ಬಟ್ 5 ಗ್ಯಾರಂಟೀಸ್ ಪ್ರಣಾಳಿಕೆ ಹೇಳಿದ್ದು. ಪ್ರಣಾಳಿಕೆ ಕೆಲಸ ಬೇಕು. ಈಗ ನನಗೆ ಪ್ರಣಾಳಿಕೆಯಲ್ಲಿ ಮೋದಿ ಅವರು ಪ್ರಣಾಳಿಕೆ ಹೇಳ್ತಾರೆ. ಈಗ ಅವರಲ್ಲಿ ಉಂಟು ಒಳ್ಳೆ ಕೆಲವು ಪ್ರಣಾಳಿಕೆ ಒಳ್ಳೆ ಹೇಳ್ತಾರೆ, ಕೆಲವು ವರ್ಡನ್ ಈಗ ಗ್ಯಾರಂಟಿ ಎಂಬ ವರ್ಡನ್ನೇ ಹೈಜಾಕ್ ಮಾಡಿಬಿಟ್ರು ಅವರು. ಮತ್ತೆ ಒಂದಿತ್ತು ಆ್ಯಕ್ಚುಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಇರುವಂಥದ್ದು 5 kg ಅಕ್ಕಿ ನಾವು ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದೇವೆ ಅಂತ. ಯಾವುದೇ ಒಂದು ಪ್ರಣಾಳಿಕೆಯಲ್ಲಿ ಕೊಡುವುದನ್ನು ನಾವು ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳೋದಿಲ್ಲ, ಹೊಸದಾಗಿ ಏನು ತರ್ತೇವೆ ಅದನ್ನು ಮಾತ್ರ ಹೇಳ್ತಾ ಇರೋದು. ಅವ್ರು ಹೇಳ್ತಾರೆ ಮನ್ರೇಗ ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿಲ್ಲ, ಕಿಸಾನ್ ಆವಾಜ್ ಅದು ಕೂಡ ಅರ್ಥಗಳು ಅದನ್ನು, ಬಟ್ 5 kg ಕಂಟಿನ್ಯೂ ಮಾಡಿ ಯಾವುದೇ ಪ್ರಣಾಳಿಕೆ ಅದನ್ನು ತೆಗೆಯುವುದೇ ಹೇಳ್ಬೋದು. 377 ಆರ್ಟಿಕಲ್ ತೆಗಿತೇವೆ ಅಂತ ಹೇಳ್ತಾರೆ. ಇದನ್ನು ಕಂಟಿನ್ಯೂ ಮಾಡೋದು ಯಾವ್ದು ಇವರು ಪ್ರಣಾಳಿಕೆಯಲ್ಲಿ ಹೊಸದಾಗಿ ಅದನ್ನು ಇದನ್ನು ಕಂಟಿನ್ಯೂ ಮಾಡ್ತೇವೆ ಅಂತೇಳಿ ಆಯ್ತಲ್ಲ. ಮತ್ತೆ ಇವರು ಕಾಂಗ್ರೆಸ್ನ ಪ್ರಣಾಳಿಕೆ ಬನ್ನಿ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಪ್ರತಿ ಮಹಿಳೆಗೆ 1 ಲಕ್ಷ ರೂಪಾಯಿ ಆಗ್ತದೆ. ಎಲ್ಲಿಂದ ತರ್ತಾರಪ್ಪ? ಈ ಬಜೆಟ್ ಏನು ಗಾತ್ರ? ಒಂದು ಪ್ರಣಾಳಿಕೆ ಕೊಡೋದಕ್ಕೆ ಏನಾದರೂ ಒಂದು ಅರ್ಥ ಬೇಕು. ಸೀದಾ ನಾವು 1 ಲಕ್ಷ ರೂಪಾಯಿ ಪ್ರತಿ ಮಹಿಳೆಯರ ಅಕೌಂಟಿಗೆ ಹಾಕ್ತೇವೆ ಅಂತ ಹೇಳ್ತಾರೆ. ಸಾಧ್ಯನದು? ನಮ್ಮನ್ನು 1 ಲಕ್ಷ ಪ್ರತಿ 1/3 ಆಫ್ ದಿ ಲೇಡೀಸಿಗೆ ಕೊಟ್ಟು ಕೂಡ ಅದು ನಮಗೆ ಆಲ್ಮೋಸ್ಟ್ 70 ಕೋಟಿ ಜನ ಇರುವಂತಲ್ಲಿ ನಿಮಗೆ ಒಂದು 25 ಕೋಟಿ ಜನ ಕೊಟ್ಟರೆ ನಮ್ಮ 25 ಲಕ್ಷ ಕೋಟಿ ಆಗ್ತದೆ. ನಮ್ಮ ಬಜೆಟ್ ಇರೋದು 43 ಲಕ್ಷ ಕೋಟಿ, 40 ಲಕ್ಷ ಆಗುವಂಥದ್ದು. ಈಗುವಂಥದ್ದು ಕೆಲವು ಪ್ರಣಾಳಿಕೆಗಳು ಉಂಟಲ್ಲ, ಒಟ್ಟಿಗೆ ಒಂದ್ಸಲ ಹೇಳ. ಕಾಂಗ್ರೆಸ್ ಪ್ರಣಾಳಿಕೆ ತಪ್ಪು ಇಲ್ಲ, ಯಾಕೆ ಗೊತ್ತಾ? ಅವ್ರ ಅಧಿಕಾರ ಹೇಗೆ ಬರುದು, ಹಾಗಾಗಿ ಏನ್ ಬೇಕಾದ್ರೆ ಹೇಳ್ತಾ ಹೋಗ್ಬೋದು. ಕಾಂಗ್ರೆಸ್ ಅಧಿಕಾರ ಈಗ ಯಾವ ಸರ್ವೆನು, ಯಾವ ವಿಶ್ಲೇಷಕನು, ಯಾವ ಜರ್ನಲಿಸ್ಟ್, ಯಾರು ಕಾಂಗ್ರೆಸ್ ಅಧಿಕಾರ ಬರ್ತಾರೆ, ಯಾವ ಸರ್ವೆ ನೋಡಿದ್ರು ಇಂಡಿಯಾ ಒಂದು 100 ತಲುಪಬಹುದು, ಇವರು 300 ಕ್ರಾಸ್ ಮಾಡ್ತಾರೆ ಅಂತ ಹೇಳಿ. ಸೊ ನಾವು ಅಧಿಕಾರ ಬರುವುದ್ರಲ್ಲಿ ಬರುದೇ ಇಲ್ಲ ಅಂತ ಹೇಳಿ ಪ್ರಣಾಳಿಕೆ ಕೊಡುವುದ್ರ ತಪ್ಪೇನು? ಬಿಜೆಪಿ ಪ್ರಣಾಳಿಕೆ ಕೊಡುವಾಗ ಅದು ನಿಜವಾಗಿ ಇರಬೇಕು, ಅದು ಸತ್ಯ. ನೋಡಿ, ಇಲ್ಲಿ ಪಂಚ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರಿ. ಆ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ಹೋಗಿ ಅಭಿವೃದ್ಧಿಗೆ ಹಣ ಸಾಕಾಗ್ತಿಲ್ಲ ಅಂತ ಹೇಳಿ ನಿಮ್ಮದೇ ಪಕ್ಷದ ಶಾಸಕರು ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡಿದೀವಿ. ಈಗ 1 ಲಕ್ಷ ಮಹಿಳೆಯರಿಗೆ, 1 ಲಕ್ಷ ಯುವಕರಿಗೆ ಹಣ ಹೆಂಗ್ ಹೊಂದಿಸ್ತೀರಿ ಪ್ರಶ್ನೆ ಕೇಳ್ತಿದ್ದಾರೆ. ಶೆಟ್ಟಿ ಅವರು ಕೇಳ್ತಿದ್ದಾರೆ, ನಾಳೆ ಜನನು ಕೇಳೋ ಸಾಧ್ಯತೆ ಇದೆಯೇನೋ ಗೊತ್ತಿಲ್ಲ. ಈಗ ಜನರಿಗೆ ಪಂಚ ಗ್ಯಾರಂಟಿಯ ಲಾಭ ಏನು ಸಿಗ್ತಾ ಇದೆ, ಯಾರಿಗೆ ಸಿಗ್ತಾ ಇದೆ? ಅದು ಕೂಡ ಅಭಿವೃದ್ಧಿ ಅಂದ್ರೆ 4 ಲೇನ್ ರಸ್ತೆ, ಸೇತುವೆಗಳು ಮಾತ್ರ ಅಲ್ಲ. ಯಾವ ಕಾಲಘಟ್ಟದಲ್ಲಿ ಏನ್ ಮಾಡಬೇಕು ಅದು ಮಾಡಲಾಗಿದೆ. ಕೋವಿಡ್ ನಂತರ ಜನರ ಹತ್ರ ಹಣ ಇರ್ಲಿಲ್ಲ, ಜನರಿಗೆ ನೇರವಾಗಿ ಒಂದಿಷ್ಟು ಲಾಭ ಆಗುವಂತ ಅಂಶಗಳನ್ನು ಕೊಟ್ಟಿದ್ದೇವೆ. ಮತ್ತೆ ಈಗ ಮಾತಾಡಿದವರು ವಿಶ್ಲೇಷಕರು, ಜ್ಯೋತಿಷರು ಗೊತ್ತಿಲ್ಲ, ಬಹಳ ಕಡಾಕಡಿಯಾಗಿ ಅವರು ಹೇಳ್ತಾರೆ ಕಾಂಗ್ರೆಸ್ ಬರುದಿಲ್ಲ. ನಾನು ಮಾತಾಡ್ತಾ ಇದ್ದೀನಲ್ಲ, ಕೋವಿಡ್ ನ ನಂತರ ಜನರ ಕಿಸೆಯಲ್ಲಿ ಹಣ ಇರದೇ ಇರುವುದನ್ನ ಗಮನಿಸಿ ಕಾಂಗ್ರೆಸ್ ಇವತ್ತಿನ ದಿನಕ್ಕೆ ಇದನ್ನು ಕೊಟ್ಟಿದೆ. ಇದು ಅಭಿವೃದ್ಧಿ ಅಂದ್ರೆ ಯಾವ ರೀತಿ ನೀವು ಅರ್ಥೈಸಬಹುದು? ಅಭಿವೃದ್ಧಿ ಅಂದ್ರೆ ನೇರವಾಗಿ ಜನಜೀವನವನ್ನ ಒಳ್ಳೆ ಮಾಡುದು, ಜನರ ಮೊಗದಲ್ಲಿ ನಗು ತರುವುದು, ಸಂತೃಪ್ತಿ ತರುವುದು ಕೂಡ ಅಭಿವೃದ್ಧಿ. ಸೊ ಈಗ ನೀವು ಕೇಳ್ತಾ ಇರೋದು ನ್ಯಾಷನಲ್ ಲೆವೆಲ್ ನಲ್ಲಿ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರ್ತೇವೆ, ಅಲ್ಲಿ ಕೂಡ ಆ 1 ಲಕ್ಷ ಅಂದ್ರೆ ಈ ದೇಶದಲ್ಲಿರುವ ಮಹಿಳೆಯರಲ್ಲಿ ಯಾವುದಾದ್ರೂ ಒಂದು ರೀತಿಯ ಒಂದು ಎಲ್ಲಿಂದ ಬರುತ್ತೆ ನಮ್ಮ ಸರ್ಕಾರಕ್ಕೆ ಹಣ ಎಲ್ಲಿಂದ ಬರುದು ಸರ್ಕಾರಕ್ಕೆ ಹಣ? ನಿಮಗೆ 25 ಲಕ್ಷ ತೆರಿಗೆಯಿಂದ ಮಿನಿಮಮ್ 25 ಅಥವಾ 30 ಲಕ್ಷ ಕೋಟಿ ನೀವು ಬರೀ ಇದೇ ಕೊಟ್ರೆ ಗ್ಯಾರಂಟಿಗಳು, ಅದು ಬರೀ ಹೆಂಗಸರಿಗೆ ದೇಶದಲ್ಲಿ. ಮಿಕ್ಕಿರೋದು ದೇಶ ಓಡಿಸೋದಕ್ಕೆ ಬರೀ 15 ಲಕ್ಷ ಕೋಟಿ. ಎಲ್ಲ ಹಿಂಗೊಂದು ಚರ್ಚೆ ಆಗ್ತಿದೆ, ಅದಕ್ಕೋಸ್ಕರನೇ ಪಿತ್ರಾರ್ಜಿತ ಆಸ್ತಿ ಎಕ್ಸೆಟ್ರಾ ಮಾತುಗಳು ಅಂತಾನು ಬರ್ತಿದೆ. ಮಾತಾಡೋಣ, ಯಾರಾದ್ರೂ ಒಬ್ರು ಮಾತಾಡೋಣ, ನೀವ ಇನ್ಯಾರು ಅಂತ ತೀರ್ಮಾನ. ಅದಕ್ಕೆ ಸಮಯ ಕೊಡಿ, 2 ನಿಮಿಷ, 1 ನಿಮಿಷ, 10 ಸೆಕೆಂಡ್ ಸಮಯ. ಈಗ ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಅತಿ ಹೆಚ್ಚು ಸಮಯ ಆಳಿದ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಘಟಾನುಘಟಿ ಆರ್ಥಿಕ ತಜ್ಞರು, ಅನುಭವಿಗಳು ಇದ್ದಾರೆ.
ಅವರೆಲ್ಲರೂ ಕೂಡ ಈ ದೇಶದ ಜನರು ಯಾವ ರೀತಿಯಲ್ಲಿ ಎಷ್ಟು ತೆರಿಗೆ ಕಟ್ಟುತ್ತಾರೆ, ತೆರಿಗೆಯನ್ನ ಯಾವ ರೀತಿ ಪಡಿಬಹುದು, ಆ ತೆರಿಗೆಯನ್ನ ಯಾವ ಯಾವ ವಿಚಾರಕ್ಕೆ ಹಂಚಬಹುದು ಹೇಳಿ ಆಲೋಚನೆ ಮಾಡಿಯೇ ಪ್ರಣಾಳಿಕೆಯನ್ನ ಮಾಡಿರ್ತಾರೆ. ಹಾಗಾಗಿ ಎಲ್ಲಿಂದ ಬರುತ್ತೆ, ಎಷ್ಟು ಬರುತ್ತೆ, ಅದು ನಮ್ಗೆ ಅಧಿಕಾರ ಕೊಟ್ಟ ಮೇಲೆ ನಾವು ತೋರಿಸ್ತೇವೆ. ನಿಮ್ದೇ ಸಮಯ ಸುರ್ಬಿ ನಿಮ್ದೇ ಸಮಯ. ಈ 5 ಗ್ಯಾರಂಟಿಗೇನೆ ಬಿಜೆಪಿ ಏನಾಯ್ತು ಇಲ್ಲಿ ಗೊತ್ತಿದೆ. ರಾಜ್ಯದಲ್ಲಿ 25 ಗ್ಯಾರಂಟಿ ಹೇಳ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಯಾರು ಆರ್ಥಿಕ ತಜ್ಞರು ಇದನ್ನ ಕೂತ್ಕೊಂಡು ಈ ಕಾಂಗ್ರೆಸ್ ಪ್ರಣಾಳಿಕೆ ಮಾಡಿದ್ದಾರೆ ಅವ್ರ ಮೇಲೆ ಹಾಕ್ಬಿಟ್ಟು ನೀವು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಇದು ಯಾವ ತರ ಪ್ರಣಾಳಿಕೆ ಇದು? ನೀವು ಹೇಳಿ ಒಂದೊಂದು ಪಾಯಿಂಟ್ ನಮ್ಮ ಸಂಕಲ್ಪ ಪತ್ರದಲ್ಲಿ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ನಿಮಗೆ ಯಾಕೆ ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಎಕಾನಮಿಸ್ ಗೊತ್ತೋ ಅವರು ಅದನ್ನ ಸಾರ್ಟ್ ಔಟ್ ಮಾಡ್ಕೋತಾರೆ, ನಾವು ಪವರ್ಗೆ ಬಂದಾದ್ಮೇಲೆ ನಾವು ನೋಡ್ಕೋತೀವಿ ಅಂತ ಹೇಳೋದು ಇಸ್ ನಾಟ್ ಅ ಗುಡ್ ಎನಫ್ ಆನ್ಸರ್ ಸರ್, ಸಾರಿ ಆಯ್ತಾ. ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸೆಕೆಂಡ್ ಏನು ಅಂದ್ರೆ ಕಾಂಗ್ರೆಸ್ಸಿನ ಪ್ರಣಾಳಿಕೆ ನೀವು ನೋಡಿದ್ರೆ ಅದು ಯಾವುದನ್ನು ಸ್ಪೆಸಿಫಿಕ್ಸ್ ಯಾವ್ದು ಕೊಟ್ಟಿದ್ದಾರೆ, ಬರೀ ಹಣ ಇಷ್ಟು ಕೊಡ್ತೀವಿ ಅಂತ, ಅದು ಬಿಟ್ಟು ಇನ್ಯಾವುದು ಸ್ಪೆಸಿಫಿಕ್ಸ್ ಹೇಳಿಲ್ಲ. ನಾವು ವೆರಿ ಕ್ಲಿಯರ್ ಆಗಿ ಮಾತಾಡಿದೀವಿ ಆಯುಷ್ಮಾನ್ ಭಾರತ್ ಎಷ್ಟು ಜನಕ್ಕೆ ನಾವು ಎಕ್ಸ್ಟೆಂಡ್ ಮಾಡಬೇಕು ಅಂತ, ಯಾವ ತರ ಒಂದು ಗರೀಬ್ ಕಲ್ಯಾಣಕ್ಕೆ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ. ಆಮೇಲೆ ಇದು ನಮ್ಮ ಪಕ್ಷದ ಸಂಕಲ್ಪ ಪತ್ರ ಅಂತ ನಾವು ಏನ್ ಕರಿತೀವೋ, ಸಂಕಲ್ಪ ತಗೊಂಡು ಮುಂದೆ ಹೋಗ್ತಾ ಇರುವಂತದ್ದು. ಅದ್ರ ದಿನ ಒಂದು ಸಕ್ಸೆಸ್ ರೇಟ್ ನೀವು ನೋಡಬಹುದು, ಆರ್ಟಿಕಲ್ 370 ನೋಡಬಹುದು, CAA ನೋಡಬಹುದು, ರಾಮ ಮಂದಿರದಲ್ಲಿ ನೋಡಬಹುದು. ಇದು ಎಲ್ಲಾ ವಿಷಯಗಳಲ್ಲೂ ಪ್ರಣಾಳಿಕೆನಲ್ಲಿ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಇದೆ ಮಾತಾಡ್ತಾ ಇಲ್ಲ. ಮಾತಾಡ್ತಿರೋದು ಮಂಗಲ್ಸೂತ್ರ, ಮಾತಾಡ್ತಿರೋದು ಅರ್ಬನ್ ನಕ್ಸಲ್, ಮಾತಾಡ್ತಿರೋದು ಮಾವೋವಾದಿ. ಇದು ಯಾಕೆ ಅಂತ ಅಂದ್ರೆ ಪ್ರಣಾಳಿಕೆ ಮೇಲೆ ಭರವಸೆ ಇಲ್ಲ ಅಂತಾನೆ, ಅಥವಾ ಅದಕ್ಕಿಂತ ಸ್ಟ್ರಾಂಗ್ ಆದ ಮಾತುಗಳು ಕಾಂಗ್ರೆಸ್ನಿಂದ ಕೇಳಕ್ ಬರ್ತಿದೆ ಅಂತಾನೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಪ್ರಣಾಳಿಕೆನ ತಯಾರು ಮಾಡಬೇಕಾದಂತಹ ಪ್ರಾಸೆಸ್ ಏನಿತ್ತು ಅಂದ್ರೆ ಎಲ್ಲಾರ ಕಡೆಯಿಂದ ಸಜೆಷನ್ ತಗೊಂಡು ಗ್ರೌಂಡ್ ಅಪ್ ಪ್ರಾಸೆಸ್. ಸೊ ಇದ್ರ ಬಗ್ಗೆ ನಾವು ರಿಲೀಸ್ ಮಾಡೋದಾದ ನಂತರ ಹೋಗಿ ಮಾತಾಡಬೇಕು ಅನ್ನೋದು ಏನು ಇಲ್ಲ. ಇದ್ರ ಬಗ್ಗೆ ಆಗ್ಲೇ ಇದೆಲ್ಲ ಕಂಪೈಲ್ ಮಾಡಿರುವಂತ ಸಜೆಷನ್ಸ್ ಪ್ರಧಾನಮಂತ್ರಿ ಮೋದಿ ಅವರೇ ಖುದ್ದಾಗಿ ಹೇಳಿದ್ರು. ಬಹಳಷ್ಟು ಸಜೆಷನ್ಸ್ ಬಂದಿತ್ತು, ಅದನ್ನ ನಾನೇ ಕೂತ್ಕೊಂಡು ನೋಡಿದೆ. ಅದಾದ ನಂತರ ಅದೊಂದು ಕಂಪೈಲೇಷನ್ ರಿಲೀಸ್ ಮಾಡಿರುವಂತದ್ದು. ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಏನು ನಮ್ ಕ್ಯಾಂಪೇನ್ ಯಾವ್ದ್ರ ಬಗ್ಗೆ ನಮಗೆ ಅಲ್ಲಿ ನೆಸೆಸಿಟಿ ಇದೆಯೋ ಅದ್ರ ಬಗ್ಗೆ ಮಾತಾಡ್ತೀವಿ. ಆತರ ಪ್ರಣಾಳಿಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಆನ್ಲೈನ್ ಇದೆ, ಹಾಗೇನೆ ಎಲ್ಲ ನಮೋ ಆಪ್ ಅಲ್ಲಿ ಎಲ್ಲ ಸಿಗತ್ತೆ ನಿಮಗೆ. ಮೀಸಲಾತಿ ಬಹುಶಃ ಅಶ್ವಿನ್ ಅವ್ರು ಜಾಸ್ತಿ ಮಾತಾಡ್ಬೇಕು ಈ ವಿಚಾರದಲ್ಲಿ ಅಂತ ಹೇಳಿ. ಪ್ರಾದೇಶಿಕ ಪಕ್ಷ, ಚಿಕ್ಕ ಪುಟ್ಟ ಸಮುದಾಯವನ್ನ ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಾಗಿದ್ದು ನೀವು, ಬಟ್ ಕಾಂಗ್ರೆಸ್ ದೊಡ್ಡ ಅಸ್ತ್ರ ಮಾಡ್ಕೊಂಡಿದೆಯಲ್ಲ. ಮೀಸಲಾತಿ ವಿಚಾರದಲ್ಲಿ ಕೈ ಹಾಕಿ ಕಳೆದ ಪಂಚ ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಸುಟ್ಕೊಂಡಿದೆ. ಹೌದು, ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇದ್ರು 60ರಿಂದ 70 ವರ್ಷ ಕಾಂಗ್ರೆಸ್ ದೇಶವನ್ನು ಆಳಿದೆ ಅಂತ. ದೇಶವನ್ನು ಆಳಿದ 60-70 ವರ್ಷದಲ್ಲಿ ಕಾಂಗ್ರೆಸ್ ಅವರು ಶ್ರೀಮಂತರಾದ್ರು ಹೊರತು ದೇಶದ ಜನಸಾಮಾನ್ಯರು ಬಡವರಾಗೆ ಉಳ್ಕೊಂಡ್ರು. ಮತ್ತೆ ಇವಾಗ ಹೇಳ್ತಿದ್ದಾರೆ ಗ್ಯಾರಂಟಿ ಅಂತ, ಅದೊಂದು ಸೇರಿಸ್ಬಿಡ್ತೀನಿ ಮೀಸಲಾತಿ ಜೊತೆ. ಗ್ಯಾರಂಟಿ ಅದು ಒಂದು ರೀತಿ ಅಭಿವೃದ್ಧಿ ಅಂತ ಹೇಳಿದ್ರು, ಅದು ಒಪ್ಕೊಳ್ಳೋಕೆ ತಯಾರಿಲ್ಲ. ಅಭಿವೃದ್ಧಿನೇ. ಮೂಲಭೂತ ಸೌಕರ್ಯಗಳನ್ನ ನೀವು ಗ್ಯಾರಂಟಿ ಅಂತ ಅಂದ್ಕೊಂಡ್ರೆ ನಾವು ಅದಕ್ಕೆ ಏನು ಹೇಳಲಿಕ್ಕಾಗಲ್ಲ. ನೀವು ಅಭಿವೃದ್ಧಿನ ಮೂಲಭೂತ ಸೌಕರ್ಯಕ್ಕೆ ಗ್ಯಾರಂಟಿನ ತಗೊಂಡು ಬಂದು ದಯವಿಟ್ಟು ಮಾಡಬೇಡಿ. ಹಾಗೇನೆ ಮೀಸಲಾತಿ ವಿಚಾರದಲ್ಲಿ ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನದಲ್ಲಿ ಈಗ ಆಲ್ರೆಡಿ ಒಂದು ಕ್ಲಿಯರ್ ಮ್ಯಾಂಡೇಟ್ ಅವ್ರು ಹೇಳಿದ್ಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಒಂದು ಜಾತಿಗಣತಿನೇ ತಗೊಂಡು ಬಂದಿದ್ದೀವಿ ಅಂತ ಹೇಳಿ ಅದನ್ನು ರಿಲೀಸ್ ಮಾಡಲಿಕ್ಕೆ ಕಾಂಗ್ರೆಸ್ಸಲ್ಲೇ ವಿರೋಧ ಇದೆ. ಅಲ್ಲಿಗೆ ಮೀಸಲಾತಿನ ಇವರು ಯಾವ ರೀತಿ ತಗೊಂಡು ಬರ್ತಾರೆ? ಸೆಕ್ಯುಲರ್ ಅಂತ ಒಂದು ಮಾತು ಹೇಳ್ತಾರೆ. ಸೆಕ್ಯುಲರ್ ಯಾವಾಗಲೂ ಹಿಂದೂಗಳೇ ಸೆಕ್ಯುಲರ್ ಆಗಿರ್ಬೇಕಾ? ಬೇರೆಯವ್ರು ಹಾಗಾದ್ರೆ ಸೆಕ್ಯುಲರ್ ಆಗಿ ಇರಬಾರ್ದಾ? ಹಿಂದೂಗಳನ್ನೇ ನೀವು ಸೆಕ್ಯುಲರ್ ಆಗಿ ಅಂತ ಏನಕ್ಕೆ ಪ್ರೊಜೆಕ್ಟ್ ಮಾಡ್ತೀರಾ ಕಾಂಗ್ರೆಸ್ ಅವರು? ಒಂದು ಕಡೆ ಸಮುದಾಯಗಳನ್ನ ಹೊಡಿತೀರಾ, ಒಂದು ಕಡೆ ಮಠ ಮಾನ್ಯಗಳನ್ನ ಹೊಡಿತೀರಾ. ನಿಮ್ಗಂತೂ ಮಠಗಳನ್ನ ಕಟ್ಟಿ ಒಂದು ಬುದ್ಧಿ, ಒಂದು ನಿಮ್ಮಲ್ಲಿ ಅದನ್ನು ಹೇಳ್ಕೊಳ್ಳೋಂಥ ನಿಮ್ಗೆ ಶಕ್ತಿ ಇಲ್ಲ. ಒಂದು ಕಡೆ ಮಠಗಳು ಮಸೀದಿಗಳನ್ನ ಕಟ್ಟಂತ ನಿಮ್ಗೆ ಶಕ್ತಿ ಇಲ್ಲ. ಏನಕ್ಕೆ ನೀವು ಮಠ ಮಾನ್ಯಗಳನ್ನ ಹೊಡೆದು ಮೀಸಲಾತಿ ವಿಚಾರಕ್ಕೆ ಪದೇ ಕೈ ಹಾಕ್ತೀರಾ? ಇದೇನಾದ್ರೂ ಸರ್ ನಿರಂಜನ್ ಸರ್ ಇವರು ಮೀಸಲಾತಿ ವಿಚಾರದಲ್ಲಿ ಒಂದು ಕ್ಲಿಯರ್ ಆದಂತ ಒಂದು ಸಂದೇಶನ ಇವತ್ತವರೆಗೂ ದೇಶದಲ್ಲಿ ಕೊಟ್ಟೇ ಇಲ್ಲ. 70 ವರ್ಷ ಆಳಿದಿರ, ಪುನಃ ನೀವು ಮೀಸಲಾತಿ ಮೇಲೆ ರಾಜಕಾರಣ ಮಾಡಿದ್ರೆ ಜನರು ಬುದ್ಧಿವಂತರಿದ್ದಾರೆ. ಉದಾಹರಣೆಗೆ ಈಗ ನೀವು ಪ್ರಣಾಳಿಕೆ ಅಂತ ಹೇಳಿದ್ರಿ ನೋಡಿ, ಪ್ರಾದೇಶಿಕವಾಗಿ ಪ್ರಣಾಳಿಕೆಗಳಿದ್ರೆ ಮಾತ್ರ ಜನ ಅದನ್ನ ಕೈ ಹಿಡಿಯೋದು. ಮೇಕೆದಾಟು ಬಗ್ಗೆ ಹೇಳಿದ್ರಿ, ಮೇಕೆದಾಟು ಎಲ್ಲೋಯ್ತು? ಮಹದಾಯಿ ಬಗ್ಗೆ ಹೇಳಿದ್ರಿ, ಮಹದಾಯಿ ಎಲ್ಲೋಯ್ತು? ಕೃಷ್ಣ ಬಗ್ಗೆ ಹೇಳಿದ್ರಿ, ಕೃಷ್ಣ ಎಲ್ಲೋಯ್ತು? ಅದರಿಂದ ನೀವು ಬಾಯಿಗೆ ಮೂಗಿಗೆ ತುಪ್ಪ ಸವರಂತ ಕೆಲಸ ದಯವಿಟ್ಟು ಮಾಡಬೇಡಿ.